ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಬೆಳಗಿನ ಜಾವ 2 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಹೊರಟಿರೋದು ನಮ್ಮ ಭಕ್ತಿ ಮಾರ್ಗ ಟೆಂಪಲ್ ರನ್ ದೇವಸ್ಥಾನಗಳಿಗೆ ಈಸಲಿ ಫುಲ್ ಟ್ರಿಪ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ನಮ್ಮ ಪಯಣ ಮಂಗಳೂರು ಕಡೆಗೆ. ಮಾನ್ಸೂನ್ ವೆದರಲ್ಲಿ ಮಳೆಗಾಲ ಟೈಮ್ನಲ್ಲಿ ನಮ್ಮ ಮಲೆನಾಡನ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಚಂದ. ಸೊ ಫುಲ್ ಕತ್ಲೆ ಹಿಬ್ನಿ ಬಿಡ್ತಾ ಇದೆ. ಈ ಟೈಮಲ್ಲಿ ಹೊರಟಿದ್ದೀವಿ ನಾವು. ಟ್ರಿಪ್ ಹೊರಟಾಯ್ತು, ಪೆಟ್ರೋಲ್ ಹಾಕ್ಸಾಯ್ತು ಅಷ್ಟೇ. ನಮ್ಮ ಮೊದಲನೇ ಭೇಟಿ ಬಂದು ಕೊರಗಜ್ಜನ ಆದಿ ಸ್ಥಳಕ್ಕೆ. ಇಲ್ಲಿಗೆ ದೇವರಿಗೆ ಬೀಡ ಮತ್ತು ಚಕ್ಲಿ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೋದ್ವಿ. ನಮ್ಮ ಡೇ 1 ಆಫ್ ಟೆಂಪಲ್ ರನ್. ಬನ್ನಿ ಹೋಗೋಣ ನೆಕ್ಸ್ಟ್ ದೇವಸ್ಥಾನಕ್ಕೆ. ಇದು ಮಂಗಳಾದೇವಿ ದೇವಸ್ಥಾನ. ಪಾರ್ಕಿಂಗ್ ನೋಡಿ ಮೇನ್ ರೋಡಲ್ಲೇ ಕೊಟ್ಬಿಟ್ಟಿದ್ದಾರೆ. ಆದ್ರೂ ನಾವೆಲ್ಲ ಮಳೆ ಇರುತ್ತೆ ಅಂತ ಚಪ್ಪೆಲ್ಲ ತಗೊಂಡ್ಬಂದ್ರೆ ನೋಡಿ ಡಿಸ್ಟೆನ್ಸ್ ಇರ್ಲಿಲ್ಲ. ನಾನು ಸರಿ ಒಂದು ಲೆವೆಲ್ಗೆ ಅಡ್ಜಸ್ಟ್ ಆಯ್ತೀವಿ. ನೀವಿಬ್ರೆ ಕಷ್ಟ ಇರೋದಿಲ್ಲ. ಶೆಕೆ ಊರಲ್ಲಿರೋ ಶೆಕೆನೇ ತಡ್ಕೊಳಕ್ಕಾಗಲ್ಲ ನಿಮ್ಗೆ. ನೀ ಶೆಕೆ ತಡ್ಕೊತೀರಾ? ಹೊರಗಡೆ ನಾಳೆ ರೇಂಜ್ ಹೋಗ್ತೀವಲ್ಲ, ಅಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ. ನಾಳೆ ಹೆಂಗಿರುತ್ತೆ ದೇವಸ್ಥಾನದಲ್ಲಿ ಅಷ್ಟು ರಶ್ ಇಲ್ಲ. ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಈಗ 3ನೇ ಟೆಂಪಲ್ ಶ್ರೀ ಮಂಜುನಾಥ ಟೆಂಪಲ್ಗೆ ಬಂದಿದ್ದೀವಿ. ಈ ತರ ಕ್ರೌಡ್ ಇಲ್ಲ ಅಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದಲ್ಲ ಈಸಿಯಾಗಿ. ದೇವಸ್ಥಾನಗಳು ದೊಡ್ಡದಾಗಿ ಪ್ರಶಾಂತವಾಗಿ ಐತೆ. ಜನಗಳಿಲ್ಲ, ನಿಧಾನಕ್ಕೆ ಚೆನ್ನಾಗಿ ದೇವ್ರ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು. ಪ್ರಶಾಂತವಾಗಿದ್ರೆ ಚಂದ ದೇವಸ್ಥಾನ. ಶೆಕೆನೆ ತಡೆಯಕ್ಕಾಗದೆ ಇವಾಗ ಬೋಂಡಾ ಫ್ಯಾಕ್ಟ್ರಿ ಬೈ ನ್ಯಾಚುರಲ್ಸ್ ಅನ್ನೋ ಕಡೆ ಎಳ್ನೀರು ಅದು ವೆರೈಟೀಸ್ ಏನೇನೋ ಕೊಡ್ತಾರಂತೆ. ಸೊ ಅಲ್ಲಿ ಸ್ವಲ್ಪ ತಂಪಾಗಿ ಎಳ್ನೀರು ಕುಡಿಯೋಣ ಅಂತ ಹೋಗ್ತಾ ಇದೀವಿ ಈಗ. ಶೆಕೆ ಸರಿಯಾಗಿದೆ. ಎಳ್ನೀರು ಕುಡಿದಾದ್ಮೇಲೆ ಸ್ವಲ್ಪ ಲಾಂಗ್ ಜರ್ನಿ ಇತ್ತು ಅಂತ ಕುರುಕಲು ತಿಂಡಿಗಳು ಏನೇನು ಬೇಕೆಲ್ಲ ತೊಗೊಂಡ್ವಿ. ಸೊ ಇದು ರಾಮಫಲ. ನಾನಂತೂ ಮೊದಲನೇ ಸತಿ ಟೇಸ್ಟ್ ಮಾಡ್ತಾ ಇದ್ದು, ನೋಡಿದ್ದೆ, ತಿಂದಿರಲಿಲ್ಲ. ಇದು ಸ್ವಲ್ಪ ಮಂಗಳೂರು ಕೇರಳ ಕಡೆ ಜಾಸ್ತಿ ಬೆಳೆಯೋದು. ಜ್ಯೂಸಿಯಾಗಿ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿತ್ತು. ಕಟ್ಟಿಲಿಗೆ ಬರೋ ತನಕ ಒಂದು ನಿಂತೇನೋ ಆಯಿತು. ಸೊ ಇವಾಗ ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಉಡುಪಿಗೆ ಹೊರಡಬೇಕು. ನನಗೆ ಬೆಳಗ್ಗೆಯಿಂದ ಹೋಗಿ ದೇವಸ್ಥಾನಗಳಿಗಿಂತ ಸೀರಿಯಸ್ಲಿ ಮನಸ್ಕೊಂಡು ಸಮಾಧಾನ ಕೊಡಿ ದೇವಸ್ಥಾನ ಅಂತ ಇದೆ. ಮೇ ಬಿ ಮಲಗಿದ್ದೆದ್ಮೇಲೆ ಆ ರಿಫ್ರೆಶ್ಮೆಂಟ್ ಏನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಎಲ್ಲ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಫೀಲ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ಸ್ಯಾಟಿಸ್ಫೈಡ್ ಫೀಲು, ಏನೋ ಒಂದು ಸಮಾಧಾನದ ಫೀಲ್ ಕೊಡ್ತಾ ಇದೆ.
ಆನೆ ಎಲ್ಲ ತೋರಿಸ್ಕೊಂಡು ಇಲ್ಲಿಂದ ಹೊರಟು ನಾವು ರೀಚ್ ಆಗಿದ್ದೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ತುಂಬಾ ಕಷ್ಟ ಈ 300 ರೂಪಾಯಿ ಶೆಕೆನಲ್ಲಿ ಸೀರೆ ಹಾಕೊಂಡು ಮೇಂಟೈನ್ ಮಾಡೋದು. ದೇವಸ್ಥಾನ ಅಂತೂ ತುಂಬಾ ಶೆಕೆ ಆಗುತ್ತೆ. ಯಪ್ಪಾ ಹೆಂಗಿರೋದ್ರಲ್ಲಿ ಜನ ಅನ್ಸುತ್ತೆ. ಲೊಕೇಶನ್ ಕೊಲ್ಲೂರು. ಕೊಲ್ಲೂರಿನ ಮುಖ್ಯ ದ್ವಾರದ ಮುಂದೆ ಇರುವಂತಹ ದೇವರಿದು. ಈ ದೇವಿನ ಕೊಲ್ಲೂರಿನ ದ್ವಾರಪಾಲಕಿ ಅಂತಲೇ ಕರೀತಾರೆ. ಮೊದಲು ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಕೊಲ್ಲೂರು ಮೂಕಾಂಬಿಕೆನ ನೋಡೋಕೆ ಹೋಗಬೇಕು ಅನ್ನೋದು ಒಂದು ಪದ್ಧತಿ ಇದೆಯಂತೆ. ಸೊ ಇದು ಇವತ್ತಿನ ನಮ್ಮ ಸ್ಟೇ. ಸೊ ಇವಾಗ ಕೊಲ್ಲೂರಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಟಯರ್ಡ್ ಆಗ್ಬಿಟ್ಟಿದೀವಿ ಅಂತ ಬೆಳಗ್ಗೆಯಿಂದ ಸುತ್ತಿ ಇವಾಗ ರೂಮ್ ಮಾಡಿದ್ದೀವಿ. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ದೇವ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ ಫ್ರೆಶ್ ಅಪ್ ಆಗ. ಸೀರಿಯಸ್ಲಿ ನಾವು ತುಂಬ ಮಳೆ ಇರುತ್ತೆ ಅಲ್ಲಿ ವೆದರ್ ತುಂಬ ಮಳೆ ಇದ್ದಿದ್ದರಿಂದ ಇಲ್ಲೂ ಸಖತ್ ಮಳೆ ಇರುತ್ತೆ ಅಂತ ಛತ್ರಿ, ಸ್ವೆಟರ್ಸು, ಶಾಲು ಎಲ್ಲ ತೊಗೊಬಂದಿದ್ದೀವಿ. ನೋಡಿದ್ರೆ ಇಲ್ಲಿ ಬಂದು ಸಖತ್ ಬಿಸಿಲಿದೆ. ಬಿಸಿಲಂತೂ ಹೊರಗಡೆ ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ಶೆಕೆ ಬೇರೆ. ಬೇವ್ತು ನೋಡ್ಬೋದು ಹೆಂಗೆ ಆಗ್ಬಿಟ್ಟಿದೀವಿ. ನಮ್ಮ ಅವತಾರಗಳು ಬೆಳಿಗ್ಗೆ ಹೆಂಗಿದ್ವಿ ಇವಾಗ ಹೆಂಗಿದ್ವಿ ಅಂತ. ಸೊ ಫಸ್ಟ್ ಫ್ರೆಶ್ ಅಪ್ ಆಗಬೇಕಪ್ಪ, ಇಲ್ಲಾಂದರೆ ತುಂಬ ಕಷ್ಟ. ಇಲ್ಲಿ ಶೆಕೆಲಂತೂ ತುಂಬಾ ಕಷ್ಟ. ಸೊ ಇದು ಹೊಸದಾಗಿ ಓಪನ್ ಆಗಿದ್ದಂತಹ ಹೋಮ್ ಸ್ಟೇ. ನಮಗೆ ಒಂದೊಂದು ರೂಮ್ಗೆ 900 ರೂಪಾಯಿನೋ ಕಾಸ್ಟ್ ಬೀಳ್ತು. ಇದಕ್ಕೆ ಚೆನ್ನಾಗಿತ್ತು ಫೆಸಿಲಿಟಿ ಎಲ್ಲ. 24/7 ಬಿಸಿನೀರು ಇರ್ಬೋದು ಎಲ್ಲ. ಬೆಳಿಗ್ಗೆಯಿಂದ ಬೇವ್ತು ಬಾಡಿ ಎಲ್ಲ ಅಂಟೆಂಟ್ ಆಗ್ಬಿಟ್ಟಿತ್ತು. ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಬೇವ್ರು ನೋಡ್ಬೋದು ಆಗಲೇ ಹೆಂಗೆ ಬರ್ತಾ ಇದೆ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇವಾಗ. ಆ್ಯಕ್ಚುಲಿ ನನಗೆ ಕ್ರೌಡ್ ಫೀಲ್ ಆಗಿದೆ. ಸ್ವಲ್ಪ ದರ್ಶನ ಲೇಟ್ ಆಯಿತು, ಕ್ಯೂ ಜಾಸ್ತಿ ನಿಂತಿದ್ವಿ. ಕ್ಲೋಸ್ ಮಾಡಿಬಿಟ್ಟು ದರ್ಶನ ಏನಕ್ಕೆ ಅಂತ ಗೊತ್ತಿಲ್ಲ. ಊಟ ಆಯ್ತು. ಇವಾಗ ಶಾಪಿಂಗ್ ಝೋನ್ ಒಂದು ರೌಂಡ್ ಹಾಕೊಂಡು ವಾಪಸ್ ರೂಮಿಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಸ್ವರ್ಗಕ್ಕೆ ಹೋಗಲು ನಿನ್ನ ಪುಣ್ಯ ಫಲದಿಂದಾಗಿ ನಾನು ಲೋಕಮಾನ್ಯನಾಗಿ ಅಲ್ಲಿಂದ ಮರಳಿ ಇಲ್ಲಿಗೆ ಬಂದಾಗ ಮೌನ ಮುದ್ರೆಯನ್ನು ತಾಳಿಕೊಂಡು ಮಾತನಾಡಲಿ ಅನಿಸಿಕೊಂಡಿದ್ದೆಲ್ಲ ಏನಾಗಿದೆ ನಿನಗೆ? ಹೇಳಪ್ಪ.
ಸೊ ನೋಡಿದ್ರಲ್ವ, ಇದಾಗಿತ್ತು ನಮ್ಮ ಡೇ 1 ಆಫ್ ಟ್ರಿಪ್. ಸೊ ಇವಾಗೆಲ್ಲ ಮುಗಿಸಿ ಮನೆಗೆ ಬಂದಿದ್ದೀನಿ. ಇದಿಷ್ಟು ಕಾರಲ್ಲಿ ಥಿಂಗ್ಸ್ ಅದೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮಲ್ಕೊಂಡು ಒಳ್ಳೆ ನಿದ್ದೆ ಮಾಡಿ ರೆಸ್ಟ್ ಮಾಡಬೇಕು. ಬೆಳಗ್ಗೆ 3 ಗಂಟೆ ಅಲ್ಲ, 2 ಗಂಟೆ 2:30 ಎದ್ದಿರೋದು. ಇನ್ನೂ ಮಲಗಿಲ್ಲ, ಕಾರಲ್ಲಿ ಅಷ್ಟು ಸರಿ ನಿದ್ದೆ ಆಗಿಲ್ಲ ಟ್ರಾವೆಲ್ ಮಾಡುವಾಗ. ಸೊ ಇವಾಗ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಸೊ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.